ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಆಷಾಢ ಮಾಸ ಶುರು ಆಗ್ತಾ ಇದೆ, ಅದಕ್ಕೋಸ್ಕರ ಆಷಾಢ ಮಾಸದಲ್ಲಿ ಶುಕ್ರವಾರದ ದಿನ ವೈಭವಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಷಾಢ ಮಾಸದಲ್ಲಿ ಶುಕ್ರವಾರದ ವೈಭವಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತಲೂ ತಿಳ್ಕೊಳ್ಳೋಣ. ಈ ಒಂದು ಪೂಜೆಯನ್ನು ನಾನು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆರಾಮ್ಸೆ ಎಲ್ಲರೂ ಕೂಡ ಇದೇ ಶುಕ್ರವಾರದಿಂದ ಆಷಾಢ ಮಾಸದ ಶುಕ್ರವಾರದ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು. ಇವಾಗ ಆಷಾಢ ಮಾಸದಲ್ಲಿ ಶುಕ್ರವಾರದ ವೈಭವಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ತಿಳ್ಕೊಳ್ಳೋಣ. ದೇವರ ಮನೆ ಅಥವಾ ಹೊರಗಡೆ ಆಗಿರಲಿ, ನೀವು ಎಲ್ಲಿ ವೈಭವಲಕ್ಷ್ಮಿ ಕಳಶವನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗನ ಸ್ವಲ್ಪ ಅರಿಶಿನ, ಗೋಮೂತ್ರ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಅಂದರೆ ಒರೆಸಿಟ್ಕೊಳ್ಳಿ. ಆಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಳ್ಳಿ ಅಥವಾ ಲಕ್ಷ್ಮೀ ಹೃದಯ ರಂಗೋಲಿನ ಹಾಕೋಬಹುದು. ನಿಮ್ಮ ದೇವ್ರ ಮನೆಯಲ್ಲಿ ಜಾಗನ ನೋಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ರಂಗೋಲಿನ ಹಾಕೊಳ್ಳಿ. ಕಳಶ ಇಡುವಂಥ ಜಾಗದಲ್ಲಿ ರಂಗೋಲಿನ ಹಾಕಲೇಬೇಕು. ಆ ರಂಗೋಲಿ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಒಂದು ಪೀಠನ ಇಟ್ಕೊಳ್ಳಿ. ಚಿಕ್ಕದಾಗಿರುವ ಪೀಠ ಇಟ್ಕೊಂಡ್ರು ಪರವಾಗಿಲ್ಲ, ಅದ್ರ ಮೇಲೆ ಒಂದು ರಂಗೋಲಿನ ಹಾಕ್ಕೊಳ್ಳಿ. ಸ್ವಸ್ತಿಕನ್ನು ಹಾಕ್ಕೊಳ್ಳಿ. ನೀವು ಯಾವುದಾದ್ರೂ ಸರಿ ರಂಗೋಲಿನ ಹಾಕೋಬೋದು. ಪೀಠದ ಮೇಲೆ ಕೂಡ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಕೆಂಪು ಹೂಗಳನ್ನು ಹಾಕೋಬೇಕು. ಪೂಜೆಗೆ ಈ ರೀತಿ ಸಿದ್ಧತೆನ ಮಾಡ್ಕೊಳ್ಳಿ. ಎಲೆ, ಅಡಿಕೆ, ಒಂದು ಕಳಶದ ಚೊಂಬು, ಅದರಲ್ಲಿ ನೀರನ್ನು ತುಂಬಿಸಿ ಇಟ್ಕೊಂಡಿರಬೇಕು. ಅಕ್ಷತೆ, ಅರಿಶಿನ, ಕುಂಕುಮ, ಒಂದು ಪ್ಲೇಟ್ನಲ್ಲಿ ಅಕ್ಕಿನ ತುಂಬಿಸಿಟ್ಕೊಳ್ಳಿ. ಹೂಗಳು ಮತ್ತು ವ್ರತದ ಬುಕ್ಕಳು ಮತ್ತು ಲಾವಂಚ ಬೇರು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಬೆಲೆ ಕೂಡ ತುಂಬಾ ಕಡಿಮೆ. ಇವಾಗಲೇ ತೊಗೊಂಡಿರ್ತೀರಾ ಅನ್ನೋರಾದರೆ ಅದನ್ನು ಪೂಜೆಗೆ ಉಪಯೋಗಿಸ್ಕೋಬೋದು. ಮತ್ತು ಕನಕದಾರ ಸ್ತೋತ್ರದ ಬುಕ್ಕು ಮತ್ತು 2 ವೈಭವಲಕ್ಷ್ಮಿ ವ್ರತದ ಬುಕ್ಕು, ಒಂದು ಬುಕ್ಕು ಪೂಜೆಗೆ ಇಡಬೇಕು, ಇನ್ನೊಂದು ಓದೋದಕ್ಕೋಸ್ಕರ. ಮತ್ತು ತುಪ್ಪದ ದೀಪಗಳು, ಊದ್ಬತ್ತಿ, ಕರ್ಪೂರ, ಇದಿಷ್ಟು. ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದಂಥ ಯಾವುದೇ ಸಿಹಿ ಪದಾರ್ಥ ಕೂಡ ಇಟ್ಕೋಬೋದು. ಮೊದಲನೇ ಸಲ ಪೂಜೆ ಮಾಡೋರು ಅಥವಾ ಮೊದಲನೇ ವಾರ ಪೂಜೆ ಮಾಡುವಂಥವ್ರು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬಾ ಸರಳವಾಗಿ ಇದನ್ನೆಲ್ಲ ಜೋಡಿಸ್ಕೊಳ್ಳಿ. ಮೊದಲು ನಿಮಗೆ ಈ ಬುಕ್ಕು ಸಿಕ್ಕಿದಾಗ, ಈ ವರ್ಷದಿಂದ ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ಅಂತ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ನೀವೇ ತೊಗೊಳ್ಳಿ, ಪರವಾಗಿಲ್ಲ. ಆ ಬುಕ್ಕು ತೊಗೊಂಡು ಒಂದ್ಸಲ ಕೂತ್ಕೊಂಡು ಎಲ್ಲನೂ ಓದ್ಕೊಳ್ಳಿ. ನಿಯಮಗಳು ಏನೇನಿದೆ ಅಂತ ಓದಿ ತಿಳ್ಕೊಳ್ಳಿ. ಈ ಒಂದು ವ್ರತವನ್ನು 5 ವಾರನೂ ಮಾಡ್ಬೋದು ಅಥವಾ 8 ವಾರನೂ ಮಾಡ್ಬೋದು. ಇನ್ನು ನಾನ್ ವೆಜ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಒಂದು ವ್ರತನ ಮಾಡುವಾಗ ಆದಷ್ಟು ಮನೆಯಲ್ಲೂ ಕೂಡ ಮಾಡದೇ ಇದ್ರೇ ತುಂಬಾ ಒಳ್ಳೆಯದು. ಮನೆಯವರು ತಿಂತಾರೆ, ನಾವು ಹೇಳೋ ಮಾತು ಕೇಳೋದಿಲ್ಲ ಅಂತ ಅಂದರೆ ಮನೆಯವ್ರಿಗೆ ಮಾಡಿಕೊಡಿ, ಆದರೆ ನೀವು ತಿನ್ನೋದಕ್ಕೆ ಹೋಗಬೇಡಿ. ನಿಮ್ಮ ವ್ರತ ಕಂಪ್ಲೀಟಾಗಿ ಮುಗಿಯೋವರೆಗೂ, ಅಲ್ಲದೆ ಶುಕ್ರವಾರದ ದಿನ ಯಾವ ದಿನ ವ್ರತ ಮಾಡ್ತೀರೋ ಆ ದಿನ ಅಂತೂ ಮಾಡಲೇಬಾರ್ದು. ಜೊತೆಗೆ ಬ್ರಹ್ಮಚರ್ಯ ಕೂಡ ಪಾಲಿಸಬೇಕು. ಇನ್ನು ಉಪವಾಸ ಮಾಡಲೇಬೇಕು ಅಂತ ಏನೂ ನಿಯಮ ಇಲ್ಲ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಸಂಜೆ 5:30 7 ಗಂಟೆ ಒಳಗಾಗಿ ಈ ಪೂಜೆನ ಮಾಡಿ ಮುಗಿಸ್ಬೇಕು. ಸಂಜೆ ಗೋಧೂಳಿ ಸಮಯದಲ್ಲೇ ಈ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಒಂದು ಪೀಠದ ಮೇಲೆ ರಂಗೋಲಿನ ಹಾಕೊಳ್ಳಿ. ಅರಿಶಿನ, ಕುಂಕುಮ, ಹೂವು, ಅಕ್ಷತೆನ ಹಾಕಿ ಹಿಂದೆಗಡೆ ಮಹಾಲಕ್ಷ್ಮಿ ಯಂತ್ರವನ್ನು ಇಡಬೇಕು. ಇದು ಎಲ್ಲ ವೈಭವಲಕ್ಷ್ಮಿ ವ್ರತದ ಬುಕ್ನಲ್ಲಿ ಮಧ್ಯದಲ್ಲಿ ಇರುತ್ತೆ. ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ಹೂನ ಇಡಬೇಕು. ಅದರ ಮುಂಭಾಗದಲ್ಲಿ ವೈಭವಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಬೇಕು. ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕೊಳ್ಳಿ. ಅದ್ರ ಮೇಲೆ ಶ್ರೀಮ್ ಅಂತ ಬೀಜಾಕ್ಷರಿ ಮಂತ್ರನ ಬರೆದು ಅದಕ್ಕೂ ಕೂಡ ಅರಿಶಿನ, ಕುಂಕುಮನ ಇಟ್ಟು ಅಕ್ಷತೆನ ಹಾಕಿ. ಇದ್ರೆ ಒಂದು ಬಿಲ್ಪತ್ರೆ ದಳವನ್ನು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ನೀರು ತುಂಬಿದ ಕಳಶವನ್ನು ಇಡಬೇಕು. ಆ ಕಳಶಕ್ಕೂ ಕೂಡ ಅಷ್ಟೇ ಅರಿಶಿನ, ಕುಂಕುಮನ ಹಚ್ಚಬೇಕು. ಮತ್ತು ಗಂಗೆಯನ್ನು ಸ್ಮರಣೆ ಮಾಡಬೇಕು. ಗಂಗೇಶ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ರೀತಿ ಗಂಗೆ ಮಂತ್ರನ ಹೇಳ್ಕೊಂಡು ಗಂಗಾ ಮಾತೆಯನ್ನು ನೆನೆಸ್ಕೊಂಡು ಆಮೇಲೆ ಕಳಶಕ್ಕೆ ಎಲೆ ಅಥವಾ ಮಾವಿನ ಎಲೆನ ಇಡ್ಬೋದು. ಅದ್ರ ಮೇಲೂ ಕೂಡ ಒಂದು ಪ್ಲೇಟು ಅಥವಾ ಬಟ್ಲನ್ನು ಇಡಬೇಕು. ಆ ಬಟ್ಲಿಗೆ ಅಕ್ಕಿನ ತುಂಬಿಸಿ ಅದ್ರ ಮೇಲೆ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಬೇಕು. ಇನ್ನು ಕಳಶದ ಒಳಗಡೆ ಲಾವಂಚ ಬೇರನ್ನು ಹಾಕಬೇಕು. ಅರಿಶಿನ, ಕುಂಕುಮ, ಬೆಳ್ಳಿ ಕಾಯಿನ್ ಹಾಕಬೇಕು. ಒಂದು 5 ಕಾಳು ಅಕ್ಷತೆ ಕಾಳು ಹಾಕಿ ಒಂದು ಬಿಡಿ ಹೂನ ಹಾಕಬೇಕು. ಆದರೆ ಲಾವಂಚ ಬೇರನ್ನು ಹಾಕೋದು ಮಾತ್ರ ಮರಿಬೇಡಿ. ಅದ್ರ ಮೇಲೆ ಈ ರೀತಿ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಬೇಕು. ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಬರೀ ಲಕ್ಷ್ಮಿ ವಿಗ್ರಹನ ಮಾತ್ರ ಇಡಬಾರ್ದು, ಜೊತೆಲಿ ನಾರಾಯಣನನ್ನು ಕೂಡ ಇಡಬೇಕು. ದಂಪತಿ ಸಮೇತವಾಗಿ ಇಡಬೇಕು. ಇಬ್ಬರನ್ನು ಜೊತೆಯಲ್ಲೇ ಇಟ್ಟು ಪೂಜೆನ ಮಾಡಿ ತುಂಬಾ ಒಳ್ಳೆಯದು.
ಇನ್ನು ಕಳಶದ ಮುಂಭಾಗದಲ್ಲಿ ಗಣೇಶನನ್ನು ಸ್ಥಾಪಿಸಬೇಕು. ಗಣಪತಿಗೆ 21 ಗರಿಕೆನ ಇಟ್ಟು ಗೆಜ್ಜೆ ವಸ್ತ್ರನ ಏರಿಸಬೇಕು. ಗಂಧ, ಅರಿಶಿನ, ಕುಂಕುಮ ಇಟ್ಟು ಹೂಗಳಿಂದ ಅಲಂಕಾರನ ಮಾಡಬೇಕು. ಆದಷ್ಟು ಸುಗಂಧ ಭರಿತವಾದ ಹೂಗಳನ್ನು ಉಪಯೋಗಿಸ್ಬೇಕು. ಮಲ್ಲಿಗೆ ಹೂವು, ಮರುಗ, ದವನ, ಈ ಥರ ನಿಮಗೆ ಯಾವುದೆಲ್ಲ ಹೂ ಸಿಗುತ್ತೋ ಅಂತಹ ಹೂಗಳನ್ನು ಉಪಯೋಗಿಸಿ. ಸಂಪಿಗೆ ಹೂವು, ಸೂಜಿ ಮಲ್ಲಿಗೆ ಹೂವು, ಈ ಸಂಜೆ ಹೊತ್ತು ಹರಡುವ ಹೂವು ಸಿಗುತ್ತಲ್ಲ, ಆ ಹೂವು ತುಂಬ ಸುವಾಸನೆ ಇರುತ್ತೆ. ಅಂತಹ ಹೂಗಳನ್ನು ಆದಷ್ಟು ಪೂಜೆಗೆ ಉಪಯೋಗಿಸ್ಕೊಳ್ಳಿ. ತಾವರೆ ಹೂವು, ಕೆಂಪು ದಾಸವಾಳ, ಕನಕಾಂಬರ, ಈ ಎಲ್ಲ ಹೂಗಳು ಏನಾದರೂ ನಿಮಗೆ ಸಿಕ್ಕಿದ್ರೆ ಪೂಜೆಗೆ ಉಪಯೋಗಿಸ್ಕೋಬೋದು. ಇನ್ನು ನಿಮ್ಮ ಹತ್ತಿರ ಲಕ್ಷ್ಮೀ ವಿಗ್ರಹ ಇಲ್ಲ ಅಂದರೂ ಕೂಡ ಈಗ ನಾನೇನು ಬಟ್ಲಲ್ಲಿ ಅಕ್ಕಿನ ಹಾಕಿ ಇಟ್ಟಿದ್ದೀನಲ್ಲ, ಅದರೊಳಗಡೆ ನೀವು ಯಾವುದಾದ್ರೂ ಒಂದು ಚಿಕ್ಕದೇ ಆಗಿರ್ಬೋದು ಚಿನ್ನದ ಆಭರಣನ ಹಾಕಿಬಿಟ್ಟು ನೀವು ಇಡ್ಬೋದು. ಅಥವಾ ಬೆಳ್ಳಿ ಕಾಯಿನ್ ಆದರೂ ಪರವಾಗಿಲ್ಲ, ಅಥವಾ ಈಗ ಚಿನ್ನ ಆಭರಣನೂ ಇಲ್ಲ, ಬೆಳ್ಳಿ ಕಾಯಿನೂ ಇಲ್ಲ ಅಂತ ಅನ್ನೋರು ಕೂಡ 11 ರೂಪಾಯಿ, ಇಲ್ಲ 21 ರೂಪಾಯಿ, ಇಲ್ಲ 51 ರೂಪಾಯಿ, ಅಥವಾ 101 ರೂಪಾಯಿ ಈ ರೀತಿ ದುಡ್ಡನ್ನು ಕೂಡ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು. ಅದನ್ನೇ ವೈಭವಲಕ್ಷ್ಮಿ ಅಂತ ಹೇಳಿ ನೆನೆಸ್ಕೊಂಡು ಪೂಜೆನ ಮಾಡ್ಕೋಬೋದು. ಇನ್ನು ವಿಗ್ರಹಗಳನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡ್ತೀರಾ ಅಂದರೂ ಕೂಡ ಒಂದು ಚಿನ್ನದ ಆಭರಣವನ್ನು ಆ ಬಟ್ಟಲಲ್ಲಿ ಹಾಕಿಡಬೇಕು. ಈ ರೀತಿಯೇ ವೈಭವಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಬೇಕು. ಕೆಲವರೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ತೆಂಗಿನಕಾಯಿ ಕಳಶ ಇಟ್ಟಿರ್ತೀವಲ್ಲ, ಅದನ್ನೇ ವೈಭವಲಕ್ಷ್ಮಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಥರ ಮಾಡಬೇಕು. ಕೆಳಗಡೆ ನೀರು ತುಂಬಿದ ಕಳಶ, ಮೇಲ್ಗಡೆ ಒಂದು ಬಟ್ಲಲ್ಲಿ ಚಿನ್ನದ ಆಭರಣವನ್ನು ಇಡಬೇಕು. ಅದನ್ನೇ ನಾವು ವೈಭವಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡೋದು. ನಿಮ್ಮ ಹತ್ರ ಏನಾದರೂ ಆನೆಗಳು ಏನಾದರೂ ಇದ್ದರೆ ಈ ಕಳಶದ ಅಕ್ಕಪಕ್ಕ ಆನೆಗಳನ್ನು ಇಡಬೇಕು. ಮತ್ತು ಈ ಕಳಶದ ಮುಂಭಾಗದಲ್ಲಿ ನಿಮಗೆ ಇಷ್ಟವಾದ ರಂಗೋಲಿನ ಹಾಕಬೇಕು. ಶಂಕು ಚಕ್ರ, ಲಕ್ಷ್ಮೀ ಪಾದಗಳು, ಈ ಥರ ರಂಗೋಲಿನ ಹಾಕೊಳ್ಳಿ. ಎಲೆ, ಅಡಿಕೆ, ಹಣ್ಣುಗಳನ್ನು ನೈವೇದ್ಯ ಇಡಬೇಕು. ಮೊದಲನೇ ವಾರ ತೆಂಗಿನಕಾಯಿ ಒಡೆದು ಪೂಜೆನ ಮಾಡ್ಕೊಳ್ಳಿ. ಇನ್ನು ಕೊನೆಯ ವಾರ ತೆಂಗಿನಕಾಯಿ ಒಡೆದ್ಬಿಟ್ಟು ಪೂಜೆನ ಮಾಡಿದ್ರೆ ಸಾಕು. ಪ್ರತಿ ವಾರನೂ ಕೂಡ ತೆಂಗಿನಕಾಯಿ ಒಡೆದ್ಬಿಟ್ಟೆ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ಈ ರೀತಿ ಕಳಶದ ಅಲಂಕಾರವನ್ನು ಮಾಡ್ಕೋಬೇಕು. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. 2 ಆನೆಗಳಿದ್ರೆ ಈ ರೀತಿ ಆ ಕಡೆ ಈ ಕಡೆ ಇಡಬೇಕು. ತುಂಬಾ ಒಳ್ಳೆಯದು. ಈ ವ್ರತ ಶುರು ಮಾಡಿದ ಮೇಲೆ ಪ್ರತಿ ಗುರುವಾರ ದೇವರ ಮನೆನ ಕ್ಲೀನ್ ಮಾಡಿ ಇಟ್ಕೋಬೇಕು. ದೇವರ ಸಾಮಾನುಗಳನ್ನ ತೊಳೆದ್ಬಿಟ್ಟು ಶುಕ್ರವಾರಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಪ್ರತಿದಿನದ ಕಳಶವನ್ನು ಕೂಡ ಅಷ್ಟೇ ಗುರುವಾರನೇ ಎಲ್ಲನೂ ಕೂಡ ತೆಗೆದುಬಿಟ್ಟು ಕ್ಲೀನ್ ಮಾಡಿಟ್ಕೊಂಡು ಶುಕ್ರವಾರಕ್ಕೆ ಕಳಶ ಇಟ್ಟು ಪೂಜೆನ ಮಾಡ್ಕೋಬೋದು. ಪ್ರತಿದಿನ ಇಡುವಂಥ ಕಳಶನೇ ಬೇರೆ, ವೈಭವಲಕ್ಷ್ಮಿ ಕಳಶನೇ ಬೇರೆ. ಇದೆರಡೂ ಕೂಡ ಬೇರೆ ಆಗಿರುತ್ತೆ. ಇನ್ನು ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಇದಿಷ್ಟು ಏನಿಟ್ಟಿರ್ತೀವಿ ಅದನ್ನು ಮಾತ್ರನೇ ವಿಸರ್ಜನೆ ಮಾಡಬೇಕು. ಇನ್ನು ಮನೆ ದೇವ್ರ ಕಳಶ ಆಗಿರಲಿ, ವಿಗ್ರಹಗಳು, ದೀಪಗಳು ಅವೆಲ್ಲ ಯಾವುದೂ ಕೂಡ ಮುಟ್ಟಬಾರ್ದು. ವಿಸರ್ಜನೆ ಮಾಡುವಂಥದ್ದು ಕೂಡ ನಿಮಗೆ ತಿಳಿಸಿದ್ದೀನಿ. ಪ್ರತಿದಿನ ತೆಂಗಿನಕಾಯಿ ಕಳಶವನ್ನು ಇಡೋದಾದರೆ ಮೊದಲನೇ ವಾರ ತೆಂಗಿನಕಾಯಿನ ಬದಲಾಯಿಸಿ ಈ ರೀತಿ ಇಡ್ಬೋದು. ಸಾಧ್ಯವಾದರೆ ಪ್ರತಿ ವಾರನೂ ಬದಲಾಯಿಸಿ ಹೊಸ ತೆಂಗಿನಕಾಯಿನ ಇಟ್ಟು ಪೂಜೆನ ಮಾಡ್ಕೋಬೋದು. ಇಲ್ಲ ಅಂದರೆ 5 ವಾರಗಳು ಅಥವಾ 8 ವಾರಗಳು ಕೂಡ ತೆಂಗಿನಕಾಯಿನ ಇಟ್ಕೊಂಡು ಕೊನೆಯ ವಾರ ಬೇಕಿದ್ರೆ ಹೊಸ ತೆಂಗಿನಕಾಯಿನ ಇಟ್ಟು ಪೂಜೆನ ಮಾಡ್ಕೋಬೋದು. ಆ ಕಾಯನ್ನು ಒಡೆದ್ಬಿಟ್ಟು ಕೊನೆಯ ವಾರದಲ್ಲಿ ಏನಾದರೂ ಸಿಹಿ ನೈವೇದ್ಯಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲ ಬರೀ ಎಲೆ ಕಳಶ ಇಡೋದಾದರೆ ಮಾಮೂಲಾಗಿ ಎಲೆನ ಬದಲಾಯಿಸಿ ಹೊಸ ಎಲೆಗಳನ್ನು ಕೂಡ ಹಾಕಿ ಇಡ್ಬೋದು. ಈ ರೀತಿ ಕಳಶಕ್ಕೆ ಎಲೆಗಳನ್ನು ಜೋಡಿಸ್ಕೊಂಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು. ಸಂಜೆ 5:30 7 ಗಂಟೆ ಒಳಗಡೆ ಗೋಧೂಳಿ ಸಮಯದಲ್ಲಿ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಅದೇ ದಿನ ರಾತ್ರಿ 9 ಗಂಟೆ ನಂತರ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಕಳಶವನ್ನು ಕದಲಿಸಬೇಕು. ಇನ್ನು ಈ ಪೂಜೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಸಂಕಲ್ಪ ಸಹಿತ ಮಂತ್ರ ಸಹಿತ ಪೂಜೆ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏಕೆಂದರೆ ವ್ರತದ ಬುಕ್ನಲ್ಲಿ ಎಷ್ಟೊಂದು ಮಂತ್ರಗಳಿರುತ್ತೆ, ಕೆಲವರಿಗೆ ಓದೋದಕ್ಕೆ ಬರೋದಿಲ್ಲ. ಹಾಗಾಗಿ ಅತಿ ಮುಖ್ಯವಾಗಿ ಯಾವ್ಯಾವ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆನ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.